ಬಿಗ್ ಬಾಸ್ ಸೀಸನ್ 10 12ನೇ ವಾರಕ್ಕೆ ಕಾಲಿಟ್ಟಿದೆ. ಕೆಲವೇ ವಾರಗಳಲ್ಲಿ ಸೀಸನ್ ಕೂಡ ಮುಕ್ತಾಯವಾಗಲಿದೆ. ಇದೀಗ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಸರ್ಪ್ರೈಸ್ ಅನ್ನ ಕೂಡ ಕೊಟ್ಟಿದ್ದಾರೆ. 80 ದಿನಗಳಿಂದ ಮನೆಯವರನ್ನ ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಕುಟುಂಬದವರನ್ನ ಭೇಟಿ ಮಾಡುವ ಅವಕಾಶವನ್ನ ಕೊಟ್ಟಿದ್ದಾರೆ. ಹೌದು, ಸ್ಪರ್ಧಿಗಳು ಮನೆ ಬಿಟ್ಟು ತಿಂಗಳುಗಳೇ ಕಳೆದಿದೆ. ಹೀಗಾಗಿ ಮನೆಯವರನ್ನ ನೋಡೋದಕ್ಕೆ ತುದಿಗಾಲಲ್ಲಿ ಕಾಯ್ತಾ ಇದ್ರು. ಪಾಸ್ ಕೊಟ್ಟು ಬಿಗ್ ಬಾಸ್ ಮಂದಿಗೆ ಬಿಗ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್. ಮನೆಯವರ ಎಂಟ್ರಿ ಆಗ್ತಾ ಇದ್ದಂತೆ ಸ್ಪರ್ಧಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ತನಿಷಾ ಕೂಡ ಕಣ್ಣೀರನ್ನ ಹಾಕಿದ್ದು, ಇನ್ನು ನಮ್ರತಾ ಅವರು ಮೊದಲ ಬಾರಿಗೆ ತಾಯಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಖುಷಿಯಲ್ಲಿ ಕಣ್ಣೀರನ್ನ ಹಾಕಿದ್ರು. ಇನ್ನು ಇದಾದ ಬಳಿಕ ವರ್ತೂರ್ ಸಂತೋಷ್ ಅವರ ತಾಯಿ 2ನೇ ಬಾರಿಗೆ ಬಿಗ್ ಬಾಸ್ ಮನೆಗೆ ಬಂದ್ರು. ಮೊದಲ ಬಾರಿ ಮಗನ ಮನವೊಲಿಕೆ ಮಾಡೋದಕ್ಕೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ರು. ತಾಯಿ ಮಾತು ಕೇಳಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ವರ್ತೂರ್ ಸಂತೋಷ್ ಕೂಡ ಒಪ್ಪಿಕೊಂಡಿದ್ರು. ಅದಾದ ಬಳಿಕ ಈಗ ಮತ್ತೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ಸ್ಪರ್ಧಿಗಳಿಗೆ ವರ್ತೂರ್ ತಾಯಿ ಸಲಹೆಯನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಯಾರು ಅಳಬಾರ್ದು ಅಂತ ಹೇಳಿದ್ದಾರೆ. ಸಂಗೀತ, ನೀನು ತುಂಬಾ ಅಳ್ತೀಯಾ, ಇನ್ಮೇಲೆ ಅಳ್ಬೇಡ ಅಂತೆಲ್ಲ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ವಿನಯ್ ಅವರನ್ನ ನೋಡಿ ವರ್ತೂರ್ ಸಂತೋಷ್ ತಾಯಿ ವಿಲನ್ ರೀತಿ ಆಟ ಅಂತ ಹೇಳಿದ್ದಾರೆ. ಈ ಮನೆಯಲ್ಲಿ ನಾನೊಬ್ಬನೇ ವಿಲನ ಅಂತ ವಿನಯ್ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ವರ್ತೂರ್ ಸಂತೋಷ್ ಅಮ್ಮ ಬೇಡ ಸುಮ್ನಿರು ಅಂತ ಸನ್ನೆ ಕೂಡ ಮಾಡಿದ್ದಾರೆ. ಇದನ್ನ ನೋಡಿ ಮನೆಯವರು ಕೂಡ ನಕ್ಕಿದ್ದಾರೆ. ಹೌದು, ಫ್ಯಾಮಿಲಿ ರೌಂಡ್ ನಲ್ಲಿ ಬಿಗ್ ಬಾಸ್ ಮನೆಗೆ ಮೊದಲು ಎಂಟ್ರಿ ಕೊಟ್ಟಿದ್ದು ನಮ್ರತಾ ಗೌಡ ಅವರ ತಾಯಿ. ಇವರಿಗೆ ಬಿಗ್ ಬಾಸ್ ಒಂದು ವಿಶೇಷ ಅಧಿಕಾರವನ್ನ ಕೂಡ ಕೊಟ್ಟಿದ್ದಾರೆ. ಈ ಅಧಿಕಾರವನ್ನ ಬಳಸಿದ ನಮ್ರತಾ ತಾಯಿ ಬಗ್ಗೆ ಎಲ್ಲರೂ ಕೂಡ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ಗೆ ನಮ್ರತಾ ತಾಯಿ ಮತ್ತೆ ಒಂದು ಮಗು ಕೂಡ ಬಂದಿರುತ್ತೆ. ಆ ಮಗುವನ್ನ ಎಲ್ಲರೂ ಕೂಡ ಮುದ್ದಾಡ್ತಾರೆ. ಬಳಿಕ ನಮ್ರತಾ ಅವರು ತಾಯಿ ಜೊತೆ 15 ನಿಮಿಷಗಳ ಕಾಲ ಸಪರೇಟ್ ಆಗಿ ಸಮಯ ಕಳೀತಾರೆ. ಅದಾದ ನಂತರ ಇನ್ನೇನು ಬಿಗ್ ಬಾಸ್ ನಿಂದ 5 ನಿಮಿಷಗಳಲ್ಲಿ ಹೊರ ಹೋಗುವ ಸಂದರ್ಭದಲ್ಲಿ ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳಿಗೆ ಪಾಸ್ ಅನ್ನ ಆರ್ಡರ್ ಮಾಡ್ತಾರೆ. ನಂತರ ನಮ್ರತಾ ತಾಯಿಗೆ ಒಂದು ವಿಶೇಷ ಅಧಿಕಾರವನ್ನ ಕೊಡ್ತಾರೆ. ನೀವು ಮುಂದಿನ ವಾರಕ್ಕೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾವ ಸ್ಪರ್ಧಿಯನ್ನ ಆಯ್ಕೆ ಮಾಡ್ತೀರಾ ಅಂತ ಬಿಗ್ ಬಾಸ್ ಕೇಳ್ತಾರೆ. ಆಗ ನಮ್ರತಾ ತಾಯಿ ತನಿಷಾ ಕುಪ್ಪಂಡ ಅವರನ್ನ ಮುಂದಿನ ವಾರಕ್ಕೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಿ ಶಾಕ್ ಕೊಟ್ಟಿದ್ದಾರೆ. ಹಾಗೆ ಯಾಕೆ ಅವರನ್ನೇ ಆಯ್ಕೆ ಮಾಡಿರೋದಾಗಿ ಕೂಡ ಹೇಳಿದ್ದಾರೆ. ತನಿಷಾ ಕುಪ್ಪಂಡ ಅವರು ಬಿಗ್ ಬಾಸ್ಗೆ ಬಂದಾಗಿನಿಂದಲೂ ಕೂಡ ತುಂಬಾ ಚೆನ್ನಾಗಿ ಟಾಸ್ಕ್ ಅನ್ನ ಆಡ್ತಿದ್ದಾರೆ. ಹಾಗೆ ಅವರಿಗೆ ಮಧ್ಯದಲ್ಲಿ ಕಾಲಿಗೆ ಪೆಟ್ಟಾಯಿತು. ಆದರೂ ಕೂಡ ತನಿಷಾ ತಮ್ಮ ಛಲ ಬಿಡದೆ ಈಗಲೂ ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಆದರೆ ಅವರು ಬಿಗ್ ಬಾಸ್ನಲ್ಲಿ ಒಂದು ಬಾರಿಯೂ ಕೂಡ ಕ್ಯಾಪ್ಟನ್ ಆಗಿರಲಿಲ್ಲ. ಹಾಗಾಗಿ ಅವರನ್ನ ನಾನು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗೋದಕ್ಕೆ ಅವಕಾಶವನ್ನ ಕೊಡ್ತೀನಿ ಅಂತ ನಮ್ರತಾ ತಾಯಿ ತಿಳಿಸಿದ್ದಾರೆ. ಇನ್ನು ತುಕಾಲಿ ಸಂತೋಷ್ ಅವರ ಪತ್ನಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಎಂಟ್ರಿ ಕೊಡ್ತಿರ್ಬೇಕಾದ್ರೆ ಗಂಡನಿಗೆ ಹೊಡೆಯೋದಕ್ಕೆ ಕೋಲನ್ನ ಹಿಡ್ಕೊಂಡೇ ಬಂದಿದ್ದಾರೆ. ಈ ಹಿಂದೆ ತುಕಾಲಿ ಪತ್ನಿ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ನನ್ಗೇನಾದ್ರೂ ಬಿಗ್ ಬಾಸ್ಗೆ ಹೋಗುವ ಚಾನ್ಸ್ ಸಿಕ್ಕಿದ್ರೆ ಕೋಲ್ ತಗೊಂಡು ಹೋಗಿ ಗಂಡನಿಗೆ ಹೊಡಿತೀನಿ. ಯಾಕಂದ್ರೆ ಬೇರೆಯವರ ಉಸಾಬರಿ ಯಾಕೆ, ನಿನ್ನಾಟ ಎಷ್ಟಿದೆ ಅದನ್ನ ಆಡ್ಕೊಂಡು ಹೋಗು. ಬೇರೆಯವರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ನಿನ್ಗೆ ಯಾಕೆ? ನಿನ್ಗೇನಾದ್ರೂ ಅಂದ್ರೆ ಎದುರಲ್ಲೇ ಮಾತಾಡು. ಅದನ್ನ ಬಿಟ್ಟು ಅವರು ಆ ರೀತಿ ಇವರು ಈ ರೀತಿ ಅಂತ ಅವರಿವರ ಬಗ್ಗೆ ಮಾತಾಡಬೇಡ ಅನ್ನೋದನ್ನ ನಾನ್ ಗಂಡನಿಗೆ ಹೇಳ್ತೀನಿ ಅಂತ ತುಕಾಲಿ ಸಂತೋಷ್ ಅವರ ಪತ್ನಿ ಹೇಳ್ತಾ ಇದ್ರು. ಆದ್ರಿಂದ ಬಿಗ್ ಬಾಸ್ನವರು ತುಕಾಲಿ ಸಂತೋಷ್ ಪತ್ನಿ ಕೈಗೆ ಕೋಲನ್ನ ಕೊಟ್ಟು ಒಳಗೆ ಕಳಿಸಿದ್ದಾರೆ. ಒಳಗೆ ಬಂದವರೇ ತುಕಾಲಿ ಸಂತೋಷ್ಗೆ 2-3 ಪೆಟ್ಟನ್ನ ಹೊಡಿತಾರೆ. ಇದು ತಮಾಷೆಯಾಗಿ ನಡೆಯುತ್ತೆ. ಅದಾದ ನಂತರ ಮನೆಯ ಎಲ್ಲಾ ಸದಸ್ಯರ ಜೊತೆ ಮಾತಾಡಿರುವ ತುಕಾಲಿ ಸಂತೋಷ್ ಪತ್ನಿ ನಂತರ ಇಬ್ರು ಕೂಡ ಬಾಲ್ಕನಿಗೆ ಹೋಗಿ ಸಪರೇಟ್ ಆಗಿ ಮಾತಾಡ್ತಾರೆ. ಇದೆಲ್ಲ ಒಂದು ಕಡೆಯಾದ್ರೆ ಸಂಗೀತ ಅವರು ನಿನ್ನೆ ಆಡಿರುವ ಮಾತಿಗೆ ಪ್ರತಾಪ್ಗೆ ಇಷ್ಟೊಂದು ಬೇಜಾರಾಗಿದ್ಯಾ ಎಂಬ ಪ್ರಶ್ನೆ ಈಗ ಮೂಡ್ತಾ ಇದೆ. ಹೌದು, ಬಿಗ್ ಬಾಸ್ ಸೀಸನ್ 10 ಕಾರ್ಯಕ್ರಮದ ಫಿನಾಲೆಗೆ ಬರುವ ಸ್ಪರ್ಧಿಗಳ ಪೈಕಿ ಡ್ರೋನ್ ಪ್ರತಾಪ್ ಕೂಡ ಇದ್ದಾರೆ ಅನ್ನೋದು ಅನೇಕರ ಅಭಿಪ್ರಾಯ. ಇನ್ನು ಸಂಗೀತ ಶೃಂಗೇರಿಗೆ ಪ್ರತಾಪ್ನ ಕಂಡ್ರೆ ತುಂಬಾನೇ ಇಷ್ಟ. ತಮ್ಮ ಅಂತ ಪ್ರತಾಪ್ ಜೊತೆನೆ ಯಾವಾಗ್ಲೂ ಸಮಯವನ್ನ ಕಳೀತಾರೆ. ಆದ್ರೆ ಇತ್ತೀಚೆಗೆ ಡ್ರೋನ್ ಪ್ರತಾಪ್ ತುಂಬಾನೇ ಸೈಲೆಂಟ್ ಆಗಿದ್ದಾರೆ. ಇದರಿಂದ ಆಗುವ ಸಮಸ್ಯೆ ಏನು ಅಂತ ಸಂಗೀತ ಅವರು ಪ್ರತಾಪ್ಗೆ ವಿವರಿಸಿ ಹೇಳ್ತಾರೆ. ಮೂಲೆಯಲ್ಲಿ ಒಬ್ನೇ ಕೂತ್ಕೋಬೇಡ, ಎಲ್ಲರ ಜೊತೆಗೂ ಮಾತನಾಡು. ಯಾಕಂದ್ರೆ ಇಡೀ ಮನೆಗೆ ನಮ್ಮನ್ನ ಕಂಡ್ರೆ ಆಗೋದಿಲ್ಲ. ಇದೇ ಕಾರಣ ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ ಅಂತ ಸಂಗೀತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಿನ್ನನ್ನ ನಗ್ನಗ್ತಾ ನೋಡೋದಕ್ಕೆ ನನಗೆ ಇಷ್ಟ. ಆದ್ರೆ ನೀನು ಮಾತೇ ಆಡೋದಿಲ್ಲ. ನನ್ನ ಮುಖವನ್ನ ಕೂಡ ನೀನು ನೋಡ್ತಾ ಇಲ್ಲ. ನಿನ್ನನ್ನ ನಾನು ಹೇಗೆ ನಗಿಸ್ಲಿ ಅಂತ ಸಂಗೀತ ಶೃಂಗೇರಿ ಹೇಳ್ತಾರೆ. ಆದ್ರೆ ಸಂಗೀತ ಹೇಳಿರುವ ಮಾತನ್ನ ಪ್ರತಾಪ್ ಅವರು ಅರ್ಥ ಮಾಡಿಕೊಂಡಂತೆ ಇಲ್ಲ. ಸಂಗೀತ ಹೇಳಿರೋದು ಈ ರೀತಿ ಒಬ್ನೇ ಇದ್ರೆ ಪ್ರತಿ ವಾರ ಕೂಡ ನಾಮಿನೇಟ್ ಮಾಡ್ತಾರೆ. ಹಾಗಾಗಿ ಒಬ್ನೇ ಇರ್ಬೇಡ ಅಂತ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ಆದ್ರೆ ಇದು ಪ್ರತಾಪ್ಗೆ ಬೇಸರ ಆಗಿದೆ ಅಂತ ಮತ್ತೊಮ್ಮೆ ಗೊತ್ತಾಗಿದೆ. ಹೌದು, ಇದೆಲ್ಲ ಆಗಿ ಮರುದಿನ ಅಂದ್ರೆ ಆ ದಿನ ಫ್ಯಾಮಿಲಿ ರೌಂಡ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ವರ್ತೂರ್ ಸಂತೋಷ್ ಹಾಗೆ ಪ್ರತಾಪ್
ಬಾಲ್ಕನಿಯಲ್ಲಿ ಕೂತು ಮಾತಾಡ್ತಾ ಇರ್ತಾರೆ. ಆಗ ಪ್ರತಾಪ್ ವರ್ತೂರ್ ಸಂತೋಷ್ರನ್ನ ಕೇಳ್ತಾರೆ, ಅಣ್ಣ, ನೀವು ನಾಮಿನೇಷನ್ಗೆ ಮತ್ತು ಶ್ರುತಿ ಮೇಡಮ್ ಬಂದಾಗ ನೀವು ಹೇಳಿದಂತಹ ಕಾರಣ ನನಗೆ ಸರಿ ಅನ್ಸಿಲ್ಲ ಅಂತೆಲ್ಲ ಚರ್ಚೆ ಮಾಡ್ತಾ ಇರ್ತಾರೆ. ಇದಕ್ಕೆ ವರ್ತೂರ್ ಸಂತೋಷ್ ಅವರು ಪ್ರತಾಪ್ಗೆ ಹೇಳ್ತಾರೆ, ನೀನು ಒಬ್ನೇ ಕೂತ್ಕೋಬೇಡ ಕಣೋ, ಮುಂಚಿನ ತರ ಎಲ್ಲರ ಜೊತೆನೂ ಮಾತನಾಡು. ಯಾಕೆ ಒಬ್ನೇ ಇರ್ತೀಯಾ? ಇರೋದು ಇನ್ನು ಸ್ವಲ್ಪ ದಿನ. ಹೀಗಂತ ವರ್ತೂರ್ ಹೇಳಿದ್ದಕ್ಕೆ ಪ್ರತಾಪ್ ಅವರು, ಅಣ್ಣ ನೀವು ಕೂಡ ಇದನ್ನೇ ಹೇಳ್ಬೇಡಿ ಅಂತ ಹೇಳಿದಾಗ, ಓಕೆ, ಈಗ ನಾನು ಹೇಳ್ತಿದ್ದೀನಿ, ನನ್ ಬಿಟ್ರೆ ಇನ್ಯಾರೋ ಹೇಳ್ತಾರೆ ನಿನ್ಗೆ ಅಂತ ಕೇಳ್ತಾರೆ. ಇದಕ್ಕೆ ಪ್ರತಾಪ್, ಅಣ್ಣ, ಸಂಗೀತ ದೀದಿನೂ ಇದನ್ನೇ ಹೇಳ್ತಾರೆ ಅಣ್ಣ. ನಾನು ಹೇಳಿದ್ದೀನಿ ಅವರಿಗೆ ಇದನ್ನೆಲ್ಲ ಹೇಳ್ಬೇಡಿ, ಈ ರೀತಿ ಹೇಳಿದ್ರೇನೆ ನನಗೆ ತಲೆಯೆಲ್ಲ ಒಂಥರ ಆಗುತ್ತೆ. ನನಗೆ ಯಾರ ಜೊತೆ ಮಾತಾಡಬೇಕೋ ನಾನು ಅವ್ರ ಜೊತೆ ಮಾತಾಡ್ತೀನಿ, ನಾನು ಯಾವ ರೀತಿ ಇದ್ದೀನೋ ಆ ರೀತಿನೇ ಇರ್ತೀನಿ ಅಂತ ಸಂಗೀತ ದೀದಿ ಹತ್ರ ಹೇಳಿದ್ರು ಕೂಡ ಕೇಳೋದಿಲ್ಲ. ಮಾತಾಡ್ತೀನಿ ಬಿಡಿ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ. ಹೋಗು ಪ್ರತು, ಇನ್ನು ಸ್ವಲ್ಪ ದಿನ ಇದೆ, ಎಲ್ರ ಜೊತೆನೂ ಮಾತಾಡು, ಒಬ್ಬೊಬ್ಬನೇ ಕೂತ್ಕೋಬೇಡ ಅಂತ ಯಾವಾಗ್ಲೂ ಅದನ್ನೇ ಹೇಳ್ತಾ ಇರ್ತಾರೆ. ಅದನ್ನೇ ಹೇಳ್ತಾ ಇದ್ರೆ ನನಗೆ ಆಗೋದಿಲ್ಲ, ಇರಿಟೇಷನ್ ಅನ್ಸುತ್ತೆ ಅಣ್ಣ ಅಂತ ಸಂಗೀತ ಬಗ್ಗೆ ಪ್ರತಾಪ್ ಅವರು ವರ್ತೂರ್ ಸಂತೋಷ್ ಜೊತೆ ಹೇಳಿದ್ದಾರೆ. ಸಂಗೀತ ಅವರು ಹೇಳಿರೋದು, ಒಂದು ಮೂಲೆಯಲ್ಲಿ ಒಬ್ರೇ ಇದ್ರೆ ಇಡೀ ಮನೆ ಅದನ್ನೇ ಕಾರಣ ಕೊಟ್ಟು ಕಳಪೆ ಅಥವಾ ನಾಮಿನೇಟ್ ಮಾಡ್ತಾರೆ ಎಂಬ ಕಾರಣಕ್ಕೆ. ಒಳ್ಳೆ ಉದ್ದೇಶದಿಂದ ಪ್ರತಾಪ್ಗೆ ಬುದ್ಧಿ ಹೇಳಿದ್ದಾರೆ. ಆದ್ರೆ ಇಂತಹ ಮಾತುಗಳು ಪ್ರತಾಪ್ಗೆ ಇರಿಸು ಮುರಿಸು ತರಿಸುತ್ತಂತೆ. ನಾನ್ ಹೇಗಿದ್ದೀನೋ ಹಾಗೆ ಇರೋಕೆ ಬಿಡ್ಬೇಕು ಅನ್ನೋದು ಪ್ರತಾಪ್ ಹೇಳೋ ಮಾತು. ಇನ್ನು ವೀಕೆಂಡ್ ಬಳಿಕ ವಿನಯ್ ಅವರು ಹೊಸ ತಂತ್ರಗಾರಿಕೆ ರೂಪಿಸಿದ್ದಾರೆ. ಇನ್ಮೇಲೆ ಹೊಡೆದಾಡಲ್ಲ, ನಿರ್ಧಾರ ಮಾಡಿದ್ದೇನೆ, ಇದು ನನ್ನ ಪ್ರಾಮಿಸ್. ಎಷ್ಟು ನೀಟಾಗಿ ಆಡೋದಕ್ಕಾಗುತ್ತೋ ಅಷ್ಟು ನೀಟಾಗಿ ಆಡೋಣ ಅಂತ ವಿನಯ್ ಅವರು ಹೇಳಿದ್ದಾರೆ. ಈ ಮಾತನ್ನ ಕೇಳಿ ಬಿಗ್ ಬಾಸ್ ಮನೆಯ ಇನ್ನುಳಿದ ಸದಸ್ಯರಿಗೆ ಅಚ್ಚರಿ ತಂದಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆದಂತೆ ಕಾಣಿಸ್ತಾ ಇದೆ. ದಿನಗಳು ಉರುಳ್ತಾ ಇದೆ, ಫೈನಲ್ ರೌಂಡ್ ಕೂಡ ಹತ್ತಿರ ಬರ್ತಾ ಇದೆ. ಮನೆಯೊಳಗಿರುವ ಪ್ರತಿಯೊಬ್ಬರಲ್ಲೂ ತಾನೇ ಗೆಲ್ಲೋದು ಗ್ಯಾರಂಟಿ ಎಂಬ ನಂಬಿಕೆ ಕೂಡ ಇದೆ. ಹೀಗಾಗಿ ಯಾರ ಮುಖದಲ್ಲೂ ಕೂಡ ಆತಂಕದ ವಾತಾವರಣ ಕಾಣಿಸ್ತಾ ಇಲ್ಲ. ಈ ಸೀಸನ್ನ ಆರಂಭದ ಎಪಿಸೋಡ್ಗಳನ್ನ ಮೆಲುಕು ಹಾಕಿದ್ರೆ ಬರೀ ಕಿತ್ತಾಟ, ಅಗ್ರೆಸಿವ್ ಆಟ, ರೂಲ್ಸ್ ಬ್ರೇಕ್ಗಳನ್ನೇ ಮಾಡಲಾಗಿದೆ. ಇನ್ಮುಂದೆ ಜನ ಕಡಿಮೆ ಆಗ್ತಾ ಇದ್ದಾರೆ. ಇರುವವರ ನಡುವೆ ಬಾಂಧವ್ಯ ಗಟ್ಟಿಯಾಗ್ತಾ ಇದೆ. ಹೀಗಾಗಿ ಕಿತ್ತಾಟಗಳು ಕಡಿಮೆಯಾಗಲೇಬೇಕು. ಇದೇ ಸಮಯದಲ್ಲಿ ವಿನಯ್ ಅವರು ಕೂಡ ಅಗ್ರೆಸಿವ್ ಆಗಿ ಆಟ ಆಡಲ್ಲ ಅಂತ ಹೇಳಿದ್ದಾರೆ. ಎಷ್ಟು ತಾಳ್ಮೆಯಿಂದ ಸಾಧ್ಯವೋ ಅಷ್ಟು ತಾಳ್ಮೆಯಿಂದ ಆಡ್ತಾರೆ ಎಂಬುದಾಗಿ ಹೇಳಿದ್ದಾರೆ. ನಮ್ರತಾ, ವಿನಯ್, ಮೈಕಲ್, ಕಾರ್ತಿಕ್, ತನಿಷಾ, ತುಕಾಲಿ ಅಡುಗೆ ಮನೆಯಲ್ಲಿ ಕುಳಿತು ಹರಟೆ ಹೊಡಿತಿರುವಾಗ ಈ ಮಾತನ್ನ ವಿನಯ್ ಅವರು ಹೇಳಿರೋದು. ಈ ಮಾತಿನಿಂದ ಮನೆಯವರೆಲ್ಲ ಶಾಕ್ ಆಗಿದ್ರು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅಂತ ಹೇಳೋದು ಕಷ್ಟ. ಈ ಕಾರಣದಿಂದ ಯಾರನ್ನೂ ಕೂಡ ನಂಬೋದಕ್ಕೆ ಆಗಲ್ಲ. ಹಾಗಾಗಿ ತುಕಾಲಿ ಸಂತೋಷ್ ಅವರು ತಮ್ಮ ನಿರ್ಧಾರ ಏನು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ವರ್ತೂರ್ ಸಂತೋಷ್ ಜೊತೆ ಅವರು ಈ ಕುರಿತು ಚರ್ಚೆ ಕೂಡ ಮಾಡಿದ್ದಾರೆ. ವಿನಯ್ ಅವರು ಅಗ್ರೆಸಿವ್ ಆಗಿ ಆಟ ಆಡಲ್ಲ ಅಂತ ಹೇಳಿರೋದು ತುಕಾಲಿ ಸಂತೋಷ್ಗೆ ನಂಬಿಕೆ ಬಂದಿಲ್ಲ. ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ದಾರೆ. ವಿನಯ್ ಬದಲಾಗಿರ್ಬೋದು, ನಾವು ಬದಲಾಗಲ್ಲ, ಈ ಅರ್ಥದಲ್ಲಿ ತುಕಾಲಿ ಸಂತೋಷ್ ಮಾತನಾಡಿದ್ದಾರೆ. ಈಗ ಎಲ್ರೂ ಒಗ್ಗಟ್ಟಿನಲ್ಲಿ ಇರುವ ರೀತಿ ಮಾತನಾಡ್ತಾರೆ, ಆದ್ರೆ ಅಸಲಿ ವಿಷಯ ಈ ರೀತಿ ಇರೋದಿಲ್ಲ ಅಂತ ತುಕಾಲಿ ಸಂತೋಷ್ ಅವರು ಹೇಳಿದ್ದಾರೆ. ಒಟ್ನಲ್ಲಿ ಶೈನ್ ಶೆಟ್ಟಿ ಅವರು ಹೇಳಿರುವ ಮಾತಿನಿಂದ ವಿನಯ್ ಅವರು ಬದಲಾದಂತೆ ಕಾಣಿಸ್ತಾ ಇದೆ. ನಿಮ್ಮ ಪ್ರಕಾರ ಯಾಕೆ ಇವರು ಈ ರೀತಿಯ ಮಾತುಗಳನ್ನು ಹೇಳಿದ್ದಾರೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.